ಸ್ಟ್ರಾಟಜಿ ಮಾಡೋದರ ಪರಿಸ್ಥಿತಿಗಳಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 6 ತಿಂಗಳಿಂದ ನಾನು ಅಸೆಂಬ್ಲಿ ಚುನಾವಣೆಯ ನಂತರದಿಂದನೂ ಗೆಲುವಿನ ಸ್ಟ್ರಾಟಜಿ ಮಾಡ್ತಾನೆ ಬಂದಿದೆ. ಹೊಸ ಏನು ಪದ್ಧತಿ, ಹೊಸ ವಿಚಾರಗಳು ಏನಿಲ್ಲ. ಈಗಾಗಲೇ ಪಕ್ಷ ಸನ್ನದ್ಧವಾಗಿದೆ ಆ ಕೆಲಸ ಮಾಡೋದಕ್ಕೆ. ಅದರಿಂದ ಇದರದ್ದೇನು ಅಂಥ ವಿಶೇಷ ಅಂತ ಅನಿಸೋದಿಲ್ಲ ಸರ್. ಖಂಡಿತ ಎಲ್ಲ ಪಕ್ಷಗಳಲ್ಲೂ ವಿಶೇಷವಾದಂಥ ಪ್ರೀತಿ ವಿಶ್ವಾಸದಿಂದ ಆತ್ಮೀಯರಿದ್ದಾರೆ, ಸ್ನೇಹಿತರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಬಹುಶಃ ಎಲ್ಲರ ಕಡೆಯಿಂದಲೂ ಸಹಾಯ ಆಗ್ತದೆ. ಹಾಂ ಇಲ್ಲ, ಅವರು ಪ್ರಚಾರಕ್ಕೆ ಮೊದಲೇ ಹೇಳಿದ್ದಾರೆ, ನಾನು ಹೊರಗಡೆ ಪ್ರಚಾರಕ್ಕೆ ಬರೋಕ್ಕಾಗುವಂಥ ಆರೋಗ್ಯ ನನಗೆ ಸುಧಾರಿಸಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ನಾನು ಸಂಸತ್ ಸದಸ್ಯನಾಗಿದ್ದೇನೆ, ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತೀನಿ, ನಾನು ಕೂಡ ಎಲ್ರಿಗೂ ಮತ ಹಾಕೋದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅವ್ರದ್ದು ಶಕ್ತಿ ನಮಗೆ ಸಿಗುತ್ತೆ. ಖಂಡಿತ ಆಗಲ್ಲ, ಏನಿಲ್ಲ. ಅವರು ಹೇಳ್ತೀನಿ ಅಂತ ಹೇಳಿದಾರಲ್ಲ, ಅವರಿಗಾಗಲೇ ಕೆಲವಷ್ಟು ಖಂಡಿತ ಅದನ್ನೆಲ್ಲ ನಮ್ಮ ಪಕ್ಷದ ಹಿರಿಯರು ಅವ್ರ ಜೊತೆ ಮಾತಾಡಿದ್ದಾರೆ. ಅದಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ಸೂಕ್ತವಾದಂಥ ವಿಷಯವನ್ನು ನಮ್ಗೆ ತಿಳಿಸೋರಿದ್ದಾರೆ. ಖಂಡಿತ ಭಾಳಷ್ಟು ವರ್ಷಗಳ ಕಾಲ ಎಲ್ಲ ಕಷ್ಟ ದುಃಖಗಳನ್ನೆಲ್ಲ ಅನುಭವಿಸಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಕೆಲಸವನ್ನು ಮಾಡಿರ್ತಕ್ಕಂಥ ನನಗೆ, ನಾನು ಒಂದೇ ಬಾರಿ ಚುನಾವಣೆ ಗೆದ್ದಿದ್ದು. 31 ವರ್ಷಗಳ ರಾಜಕೀಯದಲ್ಲಿ ಕೇವಲ 3 ವರ್ಷ ನನಗೆ ಅಧಿಕಾರ ಸಿಕ್ಕಿರೋದು. ಅದಾಗಿ ಉಳಿದಂಥ 28 ವರ್ಷಗಳ ಕಾಲ ಸಾರ್ವಜನಿಕ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಕೆಲಸಗಳಿಗೆ ಭಾಳ ದುಡಿಮೆ ಮಾಡಿದ್ದೀನಿ, ಸರ್ವಿಸ್ ಮಾಡಿದ್ದೀನಿ. ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ 20 ವರ್ಷಗಳಲ್ಲಿ ನಾನು 2004ರಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದ ನಂತರ ಒಂದು ಅವಕಾಶ ಸಿಕ್ಕಿದೆ. ಖಂಡಿತವಾಗಿ ಜನರಿಗೆ ನನ್ನ ಬಗ್ಗೆ ವಿಶ್ವಾಸ ಇದೆ, ನಾನು ಕೈ ಹಿಡಿಯುತ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ವಿರೋಧಿಗಳು ಈಗಾಗಲೇ ಅವರೇ ಕೆಲವಷ್ಟನ್ನು ಅನುಭವಿಸ್ತಾ ಇದ್ದಾರೆ. ಮುಂದೊಂದು ದಿವಸದಲ್ಲಿ ಅದು ಭಗವಂತ ಕೊಡ್ತಾನೆ. ಅದಕ್ಕೆ ನಾನೇನು ಏನೂ ಹೇಳಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ನನಗೆ ಈ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಈ ಗೆಲುವು ವಿರೋಧಿಗಳಿಗೆ ಒಂದು ಮನಸ್ಥಿತಿಯನ್ನು ಬದಲು ಮಾಡುತ್ತೆ.